ಸೆಕೆಂಡ್ ಎಪಿಸೋಡ್. ಈ ಎರಡನೇ ಎಪಿಸೋಡಲ್ಲಿ ಏನು ತಿಳ್ಕೊಳ್ಳೋಣ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿ ಕುತೂಹಲ ಆಗಿರ್ಬೋದಲ್ಲ. ಹಾಗಾಗಿ ಇವತ್ತಿನ ದಿವಸ ಊಟದ ಬಗ್ಗೆ ತಿಳ್ಕೊಳ್ಳೋಣ. ಸಕ್ಕರೆ ಕಾಯಿಲೆ ಮತ್ತು ಊಟ ಯಾವ ಥರ ಮಾಡಿದವ್ರಿಗೆ ಸಕ್ಕರೆ ಕಾಯಿಲೆ ಇದ್ದವರು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಮ್ಗೆ ಯಾರೇ ಪೇಷಂಟು ಸಕ್ಕರೆ ಕಾಯಿಲೆ ಬಂದಾಗ ಯೋಚನೆ ಮಾಡೋದೇನಪ್ಪ ಅಂದರೆ, ಅಯ್ಯೋ ನನಗೆ ಸಕ್ಕರೆ ಕಾಯಿಲೆ ಬಂದ್ಬಿಡ್ತಾ, ನಾನು ಏನು ತಿನ್ನಂಗಿಲ್ವೇ, ಅಯ್ಯೋ ನಂದು ಎಲ್ಲ ತಿನ್ನೋದೆಲ್ಲ ಮುಗಿದೋಯ್ತಲ್ಲಪ್ಪ, ಲೈಫೇ ಮುಗಿದೋಯ್ತಾ ಅನ್ನೋದು ಯೋಚನೆ ತುಂಬಾ ಜನಕ್ಕೆ ಬರುತ್ತೆ. ಅದನ್ನು ನಾವು ಇವತ್ತು ಹೋಗಾಡ್ಸೋಣ. ಅಂದರೆ ಡಯಾಬಿಟೀಸಲ್ಲಿ ಏನು ತಿಂದರೆ ನಮಗೆ ಏನು ಪ್ರಾಬ್ಲಮ್ ಆಗ್ದಂಗೆ ಆರಾಮಾಗಿರ್ಬೋದು ಅನ್ನೋದು. ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಸಕ್ಕರೆ ಕಾಯಿಲೆ ಬಂದರೆ ಸ್ವೀಟ್ ತಿನ್ನಲೇಬಾರ್ದ ಡಾಕ್ಟ್ರೇ ಅಂತ ಕ್ವಶನ್ ಮಾಡೋದೇ ಆಶ್ಚರ್ಯ. ಏನು ಮಾಡಬಾರ್ದು ಅನ್ನುತ್ತೋ ಆವಾಗಲೇ ನಮ್ಮ ದೇಹದಲ್ಲಿ ಮಾಡಬೇಕು ಅನ್ನೋದು ಉತ್ಸಾಹ ಜಾಸ್ತಿ ಆಗುತ್ತೆ. ಅದೇ ಥರ ನಮಗೆ ಸಕ್ಕರೆ ಕಾಯಿಲೆ ಬಂದಾಗ ಸಕ್ಕರೆ ತಿನ್ನಬೇಡಿ ಅಂದಾಗ ನಾನು ಸಕ್ಕರೆ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಬರುತ್ತೆ ಪೇಷಂಟ್ಸ್ಗೆ. ಹಾಗಾಗಿ ಅವರು ಕೇಳ್ತಾರೆ, ಸಕ್ಕರೆ ಕಾಯಿಲೆ ಬಂದಾಗ ಸಕ್ಕರೆ ಸ್ವೀಟ್ ತಿನ್ಬೋದಾ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅದೊಂದೇ ಅಲ್ಲ, ನೀವು ತಿಳ್ಕೊತೀವಿ ಮೋಸ್ಟೊಂದು ಜನ ಎಷ್ಟೋ ಕೇಳ್ತಿರ್ಬೋದು, ಈ ಫೆಸ್ಟಿವಲ್ಸ್ ಅಂದರೆ ಇವಾಗ ಹಬ್ಬದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಮನೇಲಿ ಇರ್ತಾರೆ, ಮನೇಲಿದ್ದಾಗ ಎಲ್ಲ ಥರ ಅಡುಗೆಗಳು ಮಾಡಿರ್ತಾರೆ. ನನಗೆ ಸಕ್ಕರೆ ಕಾಯಿಲೆ ಯಾಕಾರು ಬಂತೋ, ನಾನು ಸಕ್ಕರೆ ಕಾಯಿಲೆ ಬಂದಿರೋದ್ರಿಂದ ಇವೆಲ್ಲ ತಿನ್ನೋಕ್ಕಾಗತ್ತಾ, ತಿನ್ನೋದು ಅಲೋ ಮಾಡ್ತಾರಾ, ನನಗೆ ಕೊಡ್ತಾರಾ ಅನ್ನೋದು ಯೋಚನೆ ತುಂಬ ಜಾಸ್ತಿ ಇರುತ್ತೆ. ಇದನ್ನೆಲ್ಲನೂ ನಾವು ಹೋಗ್ಲಾಡ್ಸೋಕ್ಕೋಸ್ಕರ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ ಸಕ್ಕರೆ ಕಾಯಿಲೆ ಬಗ್ಗೆ. ಫುಡ್ ಆ್ಯಂಡ್ ಡಯಾಬಿಟೀಸ್ ಅಂತ ಪರ್ಟಿಕ್ಯುಲರಾಗಿ ಹೇಳೋಣ. ಸಕ್ಕರೆ ಕಾಯಿಲೆ ಬಂದವರು ಅನ್ನ ತಿನ್ನಲೇಬಾರ್ದು ಅಂತ ಏನಿಲ್ಲ, ಅನ್ನ ದಯವಿಟ್ಟು ತಿನ್ನಬಹುದು, ಆದರೆ ಅಳತೆ ಕಮ್ಮಿ ಇರಬೇಕು. ಏನಂತ ಹೇಳ್ತೀವಿ ನಾವು ಸಕ್ಕರೆ ಕಾಯಿಲೆ ಬಂದವ್ರಿಗೆ? ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತೀವಿ. ಅಂದರೆ ಕಮ್ಮಿ ಆಹಾರನ ಪದೇ ತಿನ್ನೋದ್ರಿಂದ ನಿಮಗೆ ಹೊಟ್ಟೆ ಶೂನೂ ಆಗಲ್ಲ, ಶುಗರು ಕೂಡ ಆರಾಮಾಗಿ ಕಂಟ್ರೋಲ್ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋ ವಿಷಯ. ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಕರಿತೀವಿ. ಪ್ಲಸ್ ಮುದ್ದೆನೇ ತಿನ್ನಬೇಕಾ, ಚಪಾತಿನೇ ತಿನ್ನಬೇಕಾ, ಅಲ್ಲ ಅನ್ನನೇ ತಿನ್ಬೋದಾ, ಅಥವಾ ರೆಡ್ ರೈಸ್ ತಿನ್ನಬೇಕಾ, ಹಲವಾರು ಯೋಚನೆಗಳು ಬಂದಿರುತ್ತೆ. ಬಟ್ ನಾವು ಹೇಳೋದಿಷ್ಟೇ, ಸಕ್ಕರೆ ಕಾಯಿಲೆ ಬಂದಾಗ ಏನೇ ತಿಂದರೂ ಅಳತೆ ಕಮ್ಮಿ ತಿನ್ನಿ ಅಂತ ಹೇಳಿದೆ. ಅನ್ನನೂ ತಿನ್ಬೋದು, ಬರೀ ಅನ್ನನೇ ತಿನ್ನೋಕ್ಕೆ ಹೋಗ್ಬಿಡಿ, ಅನ್ನ ಜೊತೆಗೆ ಚಪಾತಿನೂ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿಗಳು ಜಾಸ್ತಿ ಇಟ್ಕೊಳ್ಳಿ. ಅಂದರೆ ನಿಮ್ಮ ತಟ್ಟೆಯಲ್ಲಿ ಏನು ತಟ್ಟೆಯಲ್ಲಿ ಮುಕ್ಕಾಲು ತಟ್ಟೆ ತರಕಾರಿಗಳಲ್ಲೇ ತುಂಬಿರಬೇಕು, ಕಾಲು ತಟ್ಟೆ ಮಾತ್ರ ಅನ್ನ ಅಥವಾ ಚಪಾತಿ ಐಟಮ್ ಇದ್ದಷ್ಟು ನಿಮಗೆ ಸಕ್ಕರೆ ಕಾಯಿಲೆ ಜಾಸ್ತಿ ವೇರಿಯೇಷನ್ಸ್ ಆಗಲ್ಲ. ಅದೊಂದು ತುಂಬ ತಿಳ್ಕೊಳ್ಳೋದಂಥದ್ದು ಇಂಪಾರ್ಟೆಂಟ್. ಇನ್ನೊಂದು ಏನು ಮಾಡ್ತಾರೆ ಎಷ್ಟೊಂದು ಜನ, ನಾನು ಹಬ್ಬದಲ್ಲಿ ಹರಿದಿನದಲ್ಲಿ ಏನು ಮಾಡ್ತಾರೆ, ಚೆನ್ನಾಗಿ ತಿನ್ಬಿಟ್ಟು ಒಂದು ಎಕ್ಸ್ಟ್ರಾ ಮಾತ್ರೆ ಬಾಯಿಗೆ ಹಾಕ್ಕೊಂಡ್ಬರ್ತಾರೆ. ಇದು ಅಲೋ ಇದೆಯಾ ಡಾಕ್ಟ್ರೇ? ನಾನು ಹೇಳ್ತೀನಿ ಇಷ್ಟೇ, ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ, ಎಕ್ಸ್ಟ್ರಾ ಮಾತ್ರೆ ತೊಗೊಳಕ್ಕೆ ಹೋಗಬೇಡಿ. ಏನೇ ತಿಂದರೂ ಅಳತೆ ಕಮ್ಮಿ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ. ನೀವು ತಿಂದಾದ ಮೇಲೆ ಕೆಲವೊಂದು ಕೆಲವೊಂದು ಪನಿಷ್ಮೆಂಟ್ ನೀವೇ ಕೊಡಬೇಕಂದ್ರೆ. ಪನಿಷ್ಮೆಂಟ್ ಅಂದರೆ ಏನು ಅಂದರೆ, ಆವತ್ತಿನ ದಿವಸ ನಾನು ಎಕ್ಸ್ಟ್ರಾ ತಿಂದಿದ್ದೀನಿ, ಏನು ಮಾಡಬೇಕು, ಎಕ್ಸ್ಟ್ರಾ ವಾಕ್ ಮಾಡಿ ಅದನ್ನು ಕರಗಿಸ್ಬೇಕು. ಅದು ಇಂಪಾರ್ಟೆಂಟ್. ಪ್ಲಸ್ ಎಕ್ಸ್ಟ್ರಾ ತಿಂದಾಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಏನಿರುತ್ತೆ, ನಾವು ಫುಡ್ ಕ್ವಾಂಟಿಟಿನ ಕಮ್ಮಿ ಮಾಡಬೇಕು. ಅಂದರೆ ಬೇರೆ ಕ್ವಾಂಟಿಟಿ ಏನೇನು ಎಕ್ಸ್ಟ್ರಾ ತಿಂತೀವೋ ಅದನ್ನೆಲ್ಲ ಕಮ್ಮಿ ಮಾಡಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮ್ಮ ಶುಗರು ಜಾಸ್ತಿ ಏರುಪೇರು ಆಗೋದಿಲ್ಲ. ಅದು ತುಂಬ ಇಂಪಾರ್ಟೆಂಟ್. ಇನ್ನು ಕೆಲವ್ರು ಬಂದು ಕೇಳ್ತಾರೆ, ಅಜ್ಜಿದಿರು ವಯಸ್ಸಾದವರು ತುಂಬ ಕೇಳ್ತಾರೆ, ಡಾಕ್ಟ್ರೇ ನನಗೆ ಈ ವಾರ ಒಪ್ಪತ್ತು ಮಾಡೋ ಅಭ್ಯಾಸ ತುಂಬ ಜಾಸ್ತಿ ಇದೆ, ಈ ವಾರ ಒಪ್ಪತ್ತು ಡಯಾಬಿಟಿಸ್ ಇದೆಯಲ್ಲ ಮಾಡಬಹುದಾ, ಮಾಡಿದ್ರೇನು ತೊಂದರೆ ಆಗಲ್ವಾ ಅಂತ ಕೇಳ್ತಾರೆ. ನಾವು ಅವ್ರಿಗೆ ಹೇಳೋದಿಷ್ಟೇ, ನೀವೆಲ್ಲ ಮಾಡಿರೋದು ವಾರ ಒಪ್ಪತ್ತು ಮಾಡಿರೋದ್ರಿಂದನೇ ಬಂದಿರೋದು ಡಯಾಬಿಟಿಸ್ ಇದು, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಆಹಾರ ತೊಗೊಳ್ಳಿ. ಅಂದರೆ ಹಣ್ಣು ಸೇವನೆ ಮಾಡ್ಬೋದು, ಇಲ್ಲ ಹಾಲು ಸೇವನೆ ಮಾಡ್ಬೋದು. ಕೆಲವೊಂದು ಮಾತ್ರೆಗಳು ಕೊಟ್ಟಿರ್ತಾರೆ, ಮಾತ್ರೆಗಳನ್ನ ಸಡನ್ನಾಗಿ ನಿಲ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಮಾತ್ರೆಗಳನ್ನ ನೀವು ಡೋಸ್ ತೊಗೊಳೋದ್ರಿಂದ ಟೋಟಲ್ ಖಾಲಿ ಹೊಟ್ಟೆ ದಯವಿಟ್ಟು ಇರೋಕ್ಕೆ ಹೋಗಬೇಡಿ. ಲೈಟಾಗಿ ಸ್ವಲ್ಪ ಫುಡ್ ತೊಗೊಳೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲು ಚೆನ್ನಾಗಿ ಹತೋಟಿಲಿ ಸಿಗುತ್ತೆ. ಅದು ಏನು ತೊಂದರೆ ಆಗಲ್ಲ. ಇನ್ನೊಂದು ಕೇಳ್ತಾರೆ, ಆರ್ಟಿಫಿಷಿಯಲ್ ಸ್ವೀಟ್ನರ್, ನಾನು ಸ್ವೀಟ್ ತಿನ್ನೋಕ್ಕಾಗಲ್ಲ, ಸೊ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂದರೆ ಏನಾಗುತ್ತೆ ಅಂದರೆ, ಇದನ್ನು ಮುಸ್ಕಿನ ಜೋಳದಲ್ಲಿ ಮಾಡಿರ್ತಾರೆ, ಹಣ್ಣುಗಳಲ್ಲಿ ಮಾಡಿರ್ತಾರೆ, ಅದನ್ನು ನಾವು ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಕಾಫಿಗೋ ಟೀಗೋ ಹಾಕ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಎಷ್ಟೊಂದು ಜನ ಏನು ಮಾಡ್ತಾರೆ, ಅದನ್ನು ಹಾಕ್ಬಿಟ್ಟು ಕುದಿಸೋದ್ರಿಂದ ಅದ್ರ ಪ್ರಾಪರ್ಟಿನೇ ಹೊರಟೋಗುತ್ತೆ. ಹಾಗಾಗಿ ಕಹಿ ಬರೋದು, ಸ್ವಲ್ಪ ಟೇಸ್ಟ್ ಚೆನ್ನಾಗಿಲ್ಲದೆ ಇರೋದು, ಇವೆಲ್ಲ ಪ್ರಾಬ್ಲಮ್ಸು ಫೇಸ್ ಮಾಡ್ತಾರೆ. ಸೊ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡ್ಬೋದು, ಬಟ್ ಲಿಮಿಟೆಡ್ ಕ್ವಾಂಟಿಟಿ ಮಾಡಿದ್ರೂ ಕೂಡ ಅದನ್ನು ಕುದಿಸ್ಬೇಡಿ, ಓವರ್ ಈಟ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಒಂದು ಇಂಪಾರ್ಟೆಂಟ್. ಇವಾಗ ನೀವು ಕೇಳ್ಬೋದು, ಆರ್ಟಿಫಿಷಿಯಲ್ ಸ್ವೀಟ್ನರ್ ಬೇಡ, ಹೌದು ಬೆಲ್ಲ ಯೂಸ್ ಮಾಡ್ಬೋದಾ, ಇಲ್ಲ ಜೇನುತುಪ್ಪ ಯೂಸ್ ಮಾಡ್ಬೋದಾ, ಅದರಲ್ಲೆಲ್ಲ ಶುಗರ್ ಜಾಸ್ತಿ ಆಗುತ್ತಾ ಅಂತ ಕೇಳ್ಬೋದು. ಎಲ್ಲನೂ ಈಕ್ವಲ್ ಆಗಿ ಆಗುತ್ತೆ. ನಾಟ್ ದಟ್ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಮ್ಮಿ ಅಂತಲ್ಲ, ಎಲ್ಲನೂ ಬೇಗ ದೇಹದಲ್ಲಿ ಒಳಗೋಗ್ತಿದ್ದಂಗೆ ಈಸಿಯಾಗಿ ಕನ್ವರ್ಟ್ ಆಗೋದ್ರಿಂದ ಶುಗರ್ ಬೇಗ ಆಗುತ್ತೆ, ಶುಗರಿಂದ ನಮ್ಮ ಲೆವೆಲ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ನೀವು ಏನೇ ತಗೊಂಡ್ರೂ ಸ್ವಲ್ಪ
ಪ್ರಮಾಣದಲ್ಲಿ ಕಮ್ಮಿ ಮಾಡೋದ್ರಿಂದ ಡೆಫಿನೆಟಾಗಿ ನಿಮಗೆ ಕಂಟ್ರೋಲು ಚೆನ್ನಾಗಿರುತ್ತೆ, ಏನೂ ಪ್ರಾಬ್ಲಮ್ ಬರದೇ ಇರೋಂಗೆ ಆಟೋಮೆಟಿಕ್ಕಾಗಿ ಕೂಡ ಮೇಂಟೈನು ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ, ಅದನ್ನು ಮಿಸ್ ಮಾಡೋಕ್ಕೆ ಇಲ್ಲ. ನೆಕ್ಸ್ಟ್ ನಾವು ಇನ್ನೊಂದು ಕೇಳೋದೇನಪ್ಪ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕೇಳಿರ್ಬೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಸುಮಾರು ಒಂದು 14 ಗಂಟೆ 18 ಗಂಟೆ ಕಾಲ ಏನೂ ತಿನ್ನೋದೇ ಇಲ್ಲ, ಆಮೇಲೆ ತಡಾಗಿ ಒಂದೇ ಸತಿಗೆ ತಿನ್ನೋದು. ಅದು ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಬರುತ್ತಾ, ಹತೋಟಿಲಿ ಸಿಗುತ್ತಾ, ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಅದು ಮಾಡೋಂಥದ್ದು ಸರಿಯಲ್ಲ ಅಂತ ನಮ್ಮ ಅನಿಸಿಕೆ. ಜನರಲಾಗಿ ಏನಾಗುತ್ತೆ, ಲಾಟ್ ಆಫ್ ರಿಸರ್ಚ್ ಮಾಡಿದ್ದಾರೆ, ಲಾಟ್ ಆಫ್ ಡೇಟಾಸ್ ಬಂದಿದೆ. ಡೇಟಾಸ್ ಪ್ರಕಾರ ಏನಂತ ಹೇಳುತ್ತೆ ಅಂದರೆ, ನೀವು ಏನೇ ತಿಂದರೂ ಸ್ಪ್ಲಿಟ್ ಮಾಡ್ತೀನಿ, ಒಟ್ಟಿಗೆ ಒಂದೇ ಸತಿ ತಿನ್ನೋಕ್ಕೆ ಹೋಗಬೇಡಿ. ಒಟ್ಟಿಗೆ ಒಂದೇ ಸತಿ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆ ಲೆವೆಲಿಗೆ ಬರದೇ ಇರ್ಬೋದು. ಆವಾಗ ಆ ಟೈಮಿಗೆ ಶುಗರ್ ಜಾಸ್ತಿ ಆಗ್ಬೋದು. ಆ ಟೈಮಿಗೆ ಶುಗರ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಕಂಟ್ರೋಲ್ ಆಫ್ ಡಯಾಬಿಟೀಸು ಸರಿಯಾಗಿ ಸಿಗದೇ ಇರ್ಬೋದು. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬೇಡ. ಇನ್ಫ್ಯಾಕ್ಟ್ ನೀವು ಕೇಳಿರ್ಬೋದು ಬ್ರೇಕ್ ಫಾಸ್ಟ್ ಅಂತ ಕರಿತೀವಿ, ಅಂದರೆ ಬ್ರೇಕ್ ದ ಫಾಸ್ಟಿಂಗ್ ಅಂತ. ಖಾಲಿ ಹೊಟ್ಟೆಲಿ ಇದ್ದದನ್ನು ರಾತ್ರಿ ಎಲ್ಲ ನೀವು ಖಾಲಿ ಹೊಟ್ಟೆಲಿ ಇರ್ತೀರ, ಬೆಳಗ್ಗೆ ಎದ್ದಾಗ ಸ್ಲೈಟಾಗಿ ಒಂದು 8 ರಿಂದ 9 ಗಂಟೆ ಅಷ್ಟರೊಳಗೆ ಲೈಟಾಗಿ ಏನಾದ್ರು ತಿನ್ನಲೇಬೇಕು. ತಿಂದೇ ಇದ್ದರೆ ಶುಗರ್ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಕೇಳಿರ್ತೀವಿ, ತಮಾಷೆ ಮಾಡ್ತೀವಿ, ನೋ ಫಾಸ್ಟಿಂಗ್ ನೋ ಫೇಸ್ಟಿಂಗ್ ಅಂತ. ಖಾಲಿ ಹೊಟ್ಟೆನೂ ಇರೋಂಗಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡೋಂಗಿಲ್ಲ. ಒಂದು ಹತೋಟಿ ಬಂದು ಕರೆಕ್ಟ್ ಬ್ಯಾಲೆನ್ಸ್ ಇದ್ದಿದ್ದರೆ ಕಂಟ್ರೋಲ್ ಚೆನ್ನಾಗಿ ಮಾಡ್ಕೊಳ್ಳೋಂಥದ್ದಕ್ಕೆ ತುಂಬಾ ಸುಲಭ ಅಂತ ಹೇಳ್ತೀವಿ. ಸೊ ಇದನ್ನು ಊಟದ ಆಹಾರ ಬಗ್ಗೆ ತಿಳ್ಕೊಂಡ್ವಿ. ಅದು ಐ ಟೋಲ್ಡ್ ಯು, ಜೇನುತುಪ್ಪ ಎಲ್ಲನೂ ಒಂದೇ ಅಂತ ಹೇಳಿದೆ, ಅದ್ರ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಸೊ ಒಂದೊಂದೇ ತಿಳ್ಕೊಂಡಿದ್ದೀರಾ. ಇವತ್ತಿನ ಎಪಿಸೋಡ್ ಮುಗಿಯೋಕ್ಕಿಂತ ಮುಂಚೆ ನನ್ನ ಬಗ್ಗೆ ಹೇಳ್ತೀನಿ. ಡಯಾಬಿಟಿಸ್, ನಾನು ಜಯನಗರದಲ್ಲಿ ಮಧುಮೇಹ ಅಂತ ಒಂದು ಇದಿದೆ, ಕ್ಲಿನಿಕ್ ಇದೆ ಡಯಾಬಿಟಿಸ್ದು, ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ತಮಗೆ ಏನೇ ಮಾಹಿತಿ ಬೇಕು ಅಂದರೆ ಎನಿ ಟೈಮ್ ನಾನು ಬಂದರೆ ನಾನು ನಿಮ್ಗೆ ಹತ್ರ ಖುದ್ದಾಗಿ ಪರ್ಸ್ನಲಾಗಿ ಮಾತಾಡಿ ಊಟದ ಬಗ್ಗೆ, ಆಹಾರದ ಬಗ್ಗೆ ಆಗಲಿ ಅಥವಾ ಏನೇ ಆಗಲಿ ಅನ್ನೋ ಮಾಹಿತಿಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ತಾವೆಲ್ಲರೂ ದಯವಿಟ್ಟು ನೋಡಬೇಕು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್.